ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮವಾಗಿ ದೊಡ್ಡ ಮಟ್ಟದ ಮಲೆನಾಡ ಕರಕುಶಲ ಉತ್ಸವ ಹಾಗೂ ಫಲಪುಷ್ಪ ಪ್ರದರ್ಶನವನ್ನು ಜನವರಿ 24ರಿಂದ 3 ದಿನಗಳ ಕಾಲ ಶಿವಮೊಗ್ಗ ನಗರದ ಅಲ್ಲಮ್ಮ ಪ್ರಭು ಉದ್ಯಾನದಲ್ಲಿ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಅವರು ತಿಳಿಸಿದ್ದಾರೆ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಜನವರಿ 24ರಿಂದ 26ರವರೆಗೆ ಪುಷ್ಪಸಿರಿ ಫಲಪುಷ್ಪ ಪ್ರದರ್ಶನವನ್ನು ನಡೆಸಲಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಮಂತ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಮಾಹಿತಿ ನೀಡಿದ್ದಾರೆ. ಸಮಸ್ತ ಜನರಿಗೆ ನಮಸ್ಕಾರ ಹಾಗೂ ಕರ್ನಾಟಕದ ಎಲ್ಲ ಫಲಪುಷ್ಪ ಅಭಿಮಾನಿಗಳಿಗೆ ಮತ್ತು ಕರಕುಶಲ ವಸ್ತುಗಳ ಅಭಿಮಾನಿಗಳಿಗೆ ನಮಸ್ಕಾರ. ಇದೇ ತಿಂಗಳು 24, 25, 26ನೇ ತಾರೀಕು ಶಿವಮೊಗ್ಗ ಫ್ರೀಡಂ ಪಾರ್ಕ್ನಲ್ಲಿ ನಾವು 62ನೇ ಫಲಪುಷ್ಪ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೀವಿ. ಪುಷ್ಪಸಿರಿ ಅಂತ ಹೆಸರಿನಲ್ಲಿ ನಾವು ಫಲಪುಷ್ಪ ಪ್ರದರ್ಶನ ಮಾಡ್ತಾಯಿದ್ದೀವಿ. ಇದೇ ಸಮಯದಲ್ಲಿ ನಾವು ಸ್ವಸಹಾಯಕ ಸಂಘ ಗುಂಪಿನ ಮಹಿಳೆಯರು ಮಾಡಿರೋಂಥ ಕರಕುಶಲ ಉತ್ಸವದ ಕರಕುಶಲ ವಸ್ತುಗಳ ಪ್ರದರ್ಶನ ಕೂಡ ಹಾಗೂ ಮಾರಾಟ ಕೂಡ ಮಾಡ್ತಾಯಿದ್ದೀವಿ. ಫ್ರೀಡಂ ಪಾರ್ಕಲ್ಲಿ ಕನಿಷ್ಠ ಏನಿಲ್ಲ ಅಂದರೂ 50 ಮಳಿಗೆಗಳನ್ನ ನಾವು ಕರಕುಶಲ ವಸ್ತುಗಳು ಮತ್ತು ಫಲಪುಷ್ಪ ಪ್ರದರ್ಶನಕ್ಕೆ ಇಡ್ತಾಯಿದ್ದೀವಿ. ಈ ಫಲಪುಷ್ಪ ಪ್ರದರ್ಶನದ ಒಂದು ವೈಶಿಷ್ಟ್ಯತೆ ಏನು ಅಂದರೆ, ಕವಿಶೈಲ ರಾಷ್ಟ್ರಕವಿ ಕುವೆಂಪುರವರ ಕವಿಶೈಲ ಮನೆಯನ್ನು 23 ಅಡಿ ಮನೆಯನ್ನು ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ಮರುಸ್ಥಾಪಿಸ್ತಾ ಇದ್ದೀವಿ. ಅದೇ ರೀತಿ ಚಂದ್ರಗುತ್ತಿ ದೇವಸ್ಥಾನ, ಐತಿಹಾಸಿಕ ಚಂದ್ರಗುತ್ತಿ ದೇವಸ್ಥಾನನೂ ಕೂಡ ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಅದನ್ನು ಮರುಸೃಷ್ಟಿ ಮಾಡ್ತಾಯಿದ್ದೀವಿ. 14 ಅಡಿ ದೇವಸ್ಥಾನನ ನಾವು ಮರುಸೃಷ್ಟಿ ಮಾಡ್ತಾಯಿದ್ದೀವಿ. ಅದೇ ರೀತಿ ರೈತರು ಬೆಳೆದಂಥ ವಿಶೇಷವಾಗಿ ಬೆಳೆದಂಥ ತಳಿಗಳು ಇರ್ಬೋದು, ಆಮೇಲೆ ಅವ್ರು ಬೆಳೆದಂಥ ಹೂವು, ಹಣ್ಣು ಮತ್ತು ಇತರ ಪದಾರ್ಥಗಳನ್ನು ಕೂಡ ನಾವು ಅವತ್ತು ಮಳಿಗೆಯಲ್ಲಿ ಇಟ್ಟು ಪ್ರದರ್ಶನ ಮಾಡ್ತಾಯಿದ್ದೀವಿ ಹಾಗೂ ಮಾರಾಟಕ್ಕೂ ಕೂಡ ಇಡ್ತಾಯಿದ್ದೀವಿ. ಇದೇ ತಿಂಗಳು 24, 25 ಮತ್ತು 26ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ನಡೆಯುವಂಥ ಈ ಒಂದು ಉತ್ಸವಕ್ಕೆ ಶಿವಮೊಗ್ಗದ ನಾಗರಿಕರು ಮತ್ತು ಬೇರೆ ಜಿಲ್ಲೆಯ ಮತ್ತು ನಮ್ಮ ರಾಜ್ಯದ ಎಲ್ಲ ನಾಗರಿಕರು ಬಂದು ಪಾಲ್ಗೊಂಡು ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಸಿಕೊಳ್ತೀನಿ.